ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಡಿಪ್ಲೊಮಾ ಸಬ್ಜೆಕ್ಟ್ಗಳನ್ನ ಪಾಸಿಂಗ್ ಪ್ಯಾಕೇಜ್ಗಳನ್ನ ಈ ಮೂಲಕ ಮಾಡ್ತಾ ಬರ್ತಾ ಇರುವಂಥದ್ದು. ಸೊ ನೀವು ಮೊದಲನೇದಾಗಿ ಈ ಚಾನಲ್ಗೆ ವಿಸಿಟ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ನಿಮಗೆ ಬೇಕಾಗಿರುವಂತಹ ಫ್ರೆಂಡ್ ಸರ್ಕಲ್ಗೆ ಇದನ್ನ ಶೇರ್ ಮಾಡೋದು ಕೂಡ ಮರೆಯಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಈಗ ಡಿಪ್ಲೊಮಾದಲ್ಲಿ ಬಂದಿರುವಂತಹ ಹೊಸ ಸಿಲೆಬಸ್ ಏನಿದೆ 25-26ನ ಹೊಸ ಸಿಲೆಬಸ್ ಚೇಂಜ್ ಆಗಿದೆ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇರೋಂಥ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ ನಾವು ಹಳೆ ವಿದ್ಯಾರ್ಥಿಗಳು 20 ಸೀರೀಸ್ ನ ಮ್ಯಾಥ್ಸ್ ಎಕ್ಸಾಮ್ ಇರುವಂತದ್ದು, ನಮ್ಗೆ ಯಾವ ತರ ಕ್ವಶನ್ ಪೇಪರ್ ಬರುತ್ತೆ, ಈ ತರ ಕ್ವಶನ್ ರೈಸ್ ಆಗ್ತಾ ಇದೆ. ನೀವು 20ನಲ್ಲಿ ಜಾಯಿನ್ ಆಗಿದ್ರಿ ಅಂತಂದ್ರೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬದಲಾಗೋದಿಲ್ಲ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜೊತೆಲಿ ಸುಮಾರು ವಿದ್ಯಾರ್ಥಿಗಳು, ಸರ್ ಮತ್ತೆ ನನ್ಗೆ ಇದೇ ಲಾಸ್ಟ್ ಅಟೆಂಪ್ಟಾ, ಈ ನಾನು ಮ್ಯಾಥ್ಸ್ ಬರಿಬೇಕು, ನಾನು IoT ಬರಿಬೇಕು, ನಾನು FOC ಬರಿಬೇಕು, ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲ, ಇದೇ ಲಾಸ್ಟ್ ಅಟೆಂಪ್ಟ್ ಅಲ್ಲ. ಬಟ್ ಏನಪ್ಪಾ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತಂದ್ರೆ, ಈಗ ಮ್ಯಾಥ್ಸ್ ಪ್ಯಾಟರ್ನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಸಿಲೆಬಸ್ ಕೂಡ ಚೇಂಜ್ ಆಗ್ತಾ ಇದೆ. ಆದಷ್ಟು ಬೇಗ ನೀವು ಈ ಸಬ್ಜೆಕ್ಟ್ ನ ಮುಗಿಸ್ಕೊಬೇಕಾಗುತ್ತೆ. ಎಷ್ಟು ಅಟೆಂಪ್ಟ್ಸ್ ಬೇಗ ಮಾಡ್ಕೋತಿರೋ ಅಷ್ಟು ಅಟೆಂಪ್ಟ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆದಷ್ಟು ನಿಮಗೆ ಫ್ಯೂಚರ್ ಅಲ್ಲಿ ಈ ತರ ಒದ್ಲಾಡುವಂಥದ್ದು ಇರೋದಿಲ್ಲ. ಯಾಕೆಂದ್ರೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 15 ಸೀರೀಸ್ ಅಂತ ಇದೇ ತರ ಸಿಲೆಬಸ್ ಚೇಂಜ್ ಆಗಿದಾಗ, ಅದೇ ರೀತಿ 9 ಸೀರೀಸ್ ಅಂತ ಚೇಂಜ್ ಆದಾಗ ಇವತ್ತಿಗೂ ಕೂಡ ಆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಕ್ಕೆ, ಯಾಕಂದ್ರೆ ಸಿಲೆಬಸ್ ಚೇಂಜ್ ಆಗಿ ಒಂದು 5 ಇಯರ್ಸ್ ವರೆಗೂ ಅದು ನಿಮಗೆ ಅವಕಾಶ ಕೊಡ್ತಾರೆ. ಆದ್ರೆ ಆ 5 ಇಯರ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬಂದ್ರೆ ಬರೀತಾರೆ, ಅಂದ್ರೆ ಕೆಲವು ಟೈಮ್ ಬರೆಯಕ್ ಹೋಗಲ್ಲ. ಈ ತರ ಮಾಡ್ತಾ ಮಾಡ್ತಾ ವಿದ್ಯಾರ್ಥಿಗಳು ಈಗ ಅಯ್ಯೋ ನಮ್ಗೆ ಎಕ್ಸಾಮ್ ಕೊಡ್ಲಿಲ್ಲ, ಡಿಸ್ಕಂಟಿನ್ಯೂ ಆಗೋಯ್ತು ಸಿಲೆಬಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಪ್ರಾಬ್ಲಮ್ ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗನೆ ನಿಮ್ಮ ಏನು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಿ ನಿಮ್ಗೆ 20 ಸೀರೀಸ್ಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮಗೆ ಮೇಕಪ್ ಎಕ್ಸಾಮ್ ಕೂಡ ಇದೆ. ಆ ಮೇಕಪ್ ಎಕ್ಸಾಮ್ ಕೂಡ ನೀವು ಕ್ಲಿಯರ್ ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಬಹುದು. ಸೊ ಈಗ ಬರ್ತಾ ಇರುವಂತಹ ಮೇಕಪ್ ಎಕ್ಸಾಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಸತಿ ಮೇಕಪ್ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಬೇಕಾಗಿರುವಂತಹ ಪಾಸಿಂಗ್ ಪ್ಯಾಕೇಜಸ್ ಏನಿದಾವೆ ಅದನ್ನ ಫಾಲೋ ಮಾಡಿ. ಆಲ್ರೆಡಿ ಅವೈಲೇಬಲ್ ಇರುವಂತಹ ಪಾಸಿಂಗ್ ಪ್ಯಾಕೇಜಸ್ ನ ಫಾಲೋ ಮಾಡಿ. ಜೊತೆಗೆ ನಿಮ್ಗೆ ಮೊಬೈಲ್ ಆಪ್ ಅಲ್ಲಿ ಕೂಡ ಇದೆ, ಫಾಲೋ ಮಾಡ್ಕೊಬಹುದು. ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇರ್ಬೋದು, ಸರ್ ಒಂದು ಹೊಸ ಸಿಲೆಬಸ್ ಬಂತು, ಹಳೇದ್ ಮಾಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ. ಆದರೆ ಈ ಮೇಕಪ್ ಎಕ್ಸಾಮು ನನಗೆ ನನ್ನ ಪರ್ಸನಲ್ ರೀಸನ್ ಇಂದ ಒಂದು ಆಗಸ್ಟ್ 10ನೇ ತಾರೀಕುವರೆಗೂ ನಾನು ಈ ವಿತಿನ್ ಆಗಸ್ಟ್ ಅಂತಲ್ಲಿ ನಿಮ್ಗೆ ಎಕ್ಸಾಮ್ ಬಂದ್ರೆ ನಾನು ಲೈವ್ ವಿಡಿಯೋಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ನೀವು ಲೈವ್ ಮಾಡ್ತಾರೆ ಅಂತ ನೀವು ಕಾಯ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಆಗಸ್ಟ್ 10ನೇ ತಾರೀಕು ಒಳಗಡೆ ಏನಾದ್ರು ಎಕ್ಸಾಮ್ ಆದ್ರೆ, ಸೊ ಸದ್ಯಕ್ಕೆ ನಮಗೆ ಕೊಡ್ತಾ ಇರುವಂತಹ ಮಾಹಿತಿ 17ನೇ ತಾರೀಕೆ ಥಿಯರಿ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಟ್ ಶೂರ್. ಸದ್ಯಕ್ಕೆ ಆಲ್ರೆಡಿ ನಿನ್ನೆಯಿಂದನೇ ಲ್ಯಾಬ್ ಎಕ್ಸಾಮ್ ಶುರು ಆಗಿದೆ. ಸೊ ಲ್ಯಾಬ್ ಎಕ್ಸಾಮ್ ಶುರು ಆಯ್ತು, ಒಂದು 10th ವರೆಗೂ ಮುಗ್ದೋಗುತ್ತೆ, 11th ವರೆಗೂ ಮುಗ್ದೋಗುತ್ತೆ, ಅಥವಾ ಈ ವೀಕ್ ಎಲ್ಲ ಲ್ಯಾಬ್ ಎಕ್ಸಾಮ್ ಮುಗಿದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಕೊಡೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇದಂತೂ ಪಕ್ಕ. ಮೇಕಪ್ ಎಕ್ಸಾಮ್ಗೆ ನಿಮಗೆ ಜಾಸ್ತಿ ಟೈಮ್ ಅನ್ನು ಕೊಡಕ್ ಹೋಗೋದಿಲ್ಲ. ಸೊ ನಿಮ್ಗೆಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂತಂದ್ರೆ ನೀವು ಇದ್ರ ಬಗ್ಗೆ ನಿಮ್ಮ ಸೀನಿಯರ್ಸ್ ನ ಕೇಳ್ಕೊಳ್ಳಿ. ಇದಕ್ಕೆ ಜಾಸ್ತಿ ಟೈಮ್ ಕೊಡಕ್ ಹೋಗೋದಿಲ್ಲ. ಈಗ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರೋಷ್ಟರಲ್ಲಿ ಮೇಕಪ್ ಎಕ್ಸಾಮ್ ಕೂಡ ನಿಮ್ಗೆ ಮಾಡ್ಬಿಡ್ತಾರೆ. ಓಕೆನಾ? ಸೊ ಹಾಗಾಗಿ ನೀವು ಇನ್ನ ನಿಮ್ಗೆ IoT ಇರ್ಬೋದು, ಅಥವಾ ಕೆಲವೊಂದು ಸಬ್ಜೆಕ್ಟ್ಸ್ ಇನ್ನ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನ ನೀವು ಕಮೆಂಟ್ ಮಾಡ್ತಾನೆ ಇದ್ದೀರಾ. ಅದೆಲ್ಲ ಪಾಸಿಂಗ್ ಪ್ಯಾಕೇಜಸ್ ಮೊಬೈಲ್ ಆಪ್ ಅಲ್ಲಿ ಇದೆ. ಮೊಬೈಲ್ ಆಪ್ ಇಂದ ನೀವು ಯೂಸ್ ಮಾಡ್ಕೊಬಹುದು, ಹೇಳಿದ್ನಲ್ಲ. ಸೊ ನನ್ನ ಪರ್ಸನಲ್ ರೀಸನ್ಸ್ ಇಂದ ವಿತಿನ್ 10th ನನ್ನ ಇರೋದು ಏನಪ್ಪಾ ಅಂದ್ರೆ, ಓಪನ್ ಆಗಿ ಹೇಳಕ್ಕೆ, ಮನೆಯ ಗೃಹ ಪ್ರವೇಶ ಇರುವ ಕಾರಣದಿಂದ ನಾನು ಕೆಲವು ಲೈವ್ ವಿಡಿಯೋಸ್ ನ ಮಾಡಕ್ಕೆ ಆಗೋದಿಲ್ಲ ಈ ಎಕ್ಸಾಮ್ ಬಂದಾಗ. ಸೊ ಆದಷ್ಟು ನೀವೇನ್ ಮಾಡಿ, ಅನ್ನೆಸೆಸರಿಯಾಗಿ ಅದಕ್ಕೆ ಅಂತ ಕಾಯ್ಕೊಂಡು ಸುಮಾರು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಹಳೆ ವಿದ್ಯಾರ್ಥಿಗಳು ಈಗ ಬರಕ್ ಶುರು ಮಾಡ್ತಾ ಇದಾರೆ, ಸರ್ ನಮ್ಗೆ ಎಕ್ಸಾಮ್ ಟೈಮಲ್ಲಿ ಓದಕ್ಕಾಗ್ಲಿಲ್ಲ, ಈಗ ಹೇಳ್ಕೊಡಿ ಅಂತ. ಸೊ ಇದೇ ಆಗುವಂತಹ ಸಾಧ್ಯತೆಗಳು. ಬ್ಯುಸಿ ಇದ್ದಾಗ ಈ ತರ ಆಫ್ಲೈನ್ಗೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈ ಡ್ಯೂರೇಷನ್ ಅಲ್ಲಿ ಇದು ಕಷ್ಟ ಇದೆ. ಬಟ್ ನೀವೇನು ಆಲ್ಟರ್ನೇಟಿವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಮೊಬೈಲ್ ಆಪ್ ನ ಮುಖಾಂತರ ನೀವು ಶುರು ಮಾಡ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ಗೆ ಲ್ಯಾಬ್ ಎಕ್ಸಾಮ್ ಆಗಿದ ತಕ್ಷಣ ನೆಕ್ಸ್ಟ್ ಟೈಮ್ ಅಲ್ಲೇ ನಿಮ್ಗೆ ಏನಾಗುತ್ತೆ, ಥಿಯರಿ ಎಕ್ಸಾಮ್ ಕೂಡ ಶುರು ಆಗುತ್ತೆ. ಇನ್ನ DCET ಅವ್ರಿಗೆ ಬಂದಾಗ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಒಂದೇ ಸತಿ ಕನ್ಫರ್ಮ್ ಆಗಿ ಥಿಂಕ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ನೀವೇನ್ ಮಾಡಿ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಕಾಲೇಜಲ್ಲಿ ಸೀಟ್ ಏನಾದ್ರು ನೀವು ಆ ಉಳ್ಸಕ್ ಹೋದ್ರೆ ಅದು ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೆ ಆಕ್ಷನ್ ತಗೋತಾರೆ, ಸ್ಟ್ರಿಕ್ಟ್ ಆಕ್ಷನ್ ತಗೋತಾರೆ. ಲಾಸ್ಟ್ ಟೈಮ್ ಕೂಡ ನೀವು ಸೆಲೆಕ್ಟ್ ಮಾಡಿ ನನ್ಗೆ ಈ ಕಾಲೇಜ್ ಬೇಡ ಬೇರೆ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಅಥವಾ ಕನ್ಫರ್ಮ್ ಆಗಿ ನೀವು ಅಮೌಂಟ್ ಪೇ ಮಾಡಿ ಮತ್ತೆ ನನ್ ಕ್ಯಾನ್ಸಲ್ ಆಗ್ಬೇಕಾಯ್ತು, ಈ ತರ ಸಾಧ್ಯತೆಗಳು ತುಂಬಾ ಕಷ್ಟ ಇರ್ತವೆ. ಇದ್ರ ಬಗ್ಗೆ ನೀವು ತುಂಬಾನೇ ಯೋಚನೆ ಮಾಡಿ ಮೊದ್ಲೇನೆ ಪ್ರಿಯಾರಿಟಿ ಕೊಡ್ಬೇಕಾದ್ರೆ ಕರೆಕ್ಟ್ ಆಗಿ ಥಿಂಕ್ ಮಾಡಿ ಅದನ್ನ ಹಾಕೊಳ್ಳಿ. ಅರ್ಥ ಆಯ್ತಾ? ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.